ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 729 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 31 ಜುಲೈ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಹುಮಾಯೂನ್ ಸಮಾಧಿ ಸಂಕೀರ್ಣದಲ್ಲಿ ಭೂಗತ ವಸ್ತು ಸಂಗ್ರಹಾಲಯದ ಉದ್ಘಾಟನೆಯೊಂದಿಗೆ ಯಾವ ಮಹತ್ವದ ಘಟನೆಯು ಹೊಂದಿಕೆಯಾಯಿತು? ವಾಟ್ ಸಿಗ್ನಿಫಿಕೆಂಟ್ ಇವೆಂಟ್ ಕೋಇನ್ಸೈಡೆಡ್ ವಿತ್ ದಿ ಇನಾಗ್ರೇಷನ್ ಆಫ್ ದಿ ಸಂಕನ್ ಮ್ಯೂಸಿಯಂ ಅಟ್ ಹ್ಯುಮಾನಿಯನ್ ಟೂಮ್ ಕಾಂಪ್ಲೆಕ್ಸ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಘಾಟನೆ ಆಗಿರ್ತಕ್ಕಂಥ ಸಂಕನ್ ಮ್ಯೂಸಿಯಂ ಅಥವಾ ಭೂಗತವಾಗಿರ್ತಕ್ಕಂಥ ಅಥವಾ ಅಂಡರ್ ಗ್ರೌಂಡ್ನಲ್ಲಿರ್ತಕ್ಕಂಥ ಒಂದು ವಸ್ತು ಸಂಗ್ರಹಾಲಯವಾಗಿರುತ್ತೆ. ಸೊ ಈ ಒಂದು ಮ್ಯೂಸಿಯಂ ಅನ್ನ ನಮ್ಮ ಭಾರತ ದೇಶದ ಹುಮಾಯೂನ್ ಸಮಾಧಿ ಸಂಕೀರ್ಣ ಏನಿರುತ್ತೆ ಅಥವಾ ಆ ಒಂದು ಒಟ್ಟು ಪ್ರದೇಶ ಏನಿರುತ್ತೆ ಆ ಪ್ರದೇಶದ ಒಳಗಡೆಗೆ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು ಇನಾಗ್ರೇಷನ್ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು ಹಿಸ್ಟಾರಿಕಲ್ ಅಥವಾ ಸಿಗ್ನಿಫಿಕೆಂಟ್ ಇವೆಂಟ್ ನಡೀತಾ ಇರುತ್ತೆ. ಸೊ ಆ ಒಂದು ಸಿಗ್ನಿಫಿಕೆಂಟ್ ಇವೆಂಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ ಕೂಡ ಅದೇ ಸಮಯದಲ್ಲಿ ನಡೆದಿರುತ್ತೆ. ದಿ 46th ಸೆಷನ್ ಆಫ್ ದಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಏನಿರುತ್ತೆ. ಸೊ ಈ ಒಂದು ಸಭೆಯ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸಂಕನ್ ಮ್ಯೂಸಿಯಂ ಅಥವಾ ಭೂಗತವಾಗಿರ್ತಕ್ಕಂಥ ಒಂದು ವಸ್ತು ಸಂಗ್ರಹಾಲಯವನ್ನು ಉದ್ಘಾಟನೆ ಮಾಡ್ತಾರೆ. ಸೊ ಆ ಒಂದು ವಸ್ತು ಸಂಗ್ರಹಾಲಯದ ಒಂದು ಚಿತ್ರಣವನ್ನು ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಮ್ಯೂಸಿಯಂ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ನವದೆಹಲಿಯಲ್ಲಿ, ನ್ಯೂ ಡೆಲ್ಲಿಯಲ್ಲಿ ಇದನ್ನ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಯಾವ ಪ್ರದೇಶದಲ್ಲಿ ಇದನ್ನ ಇನಾಗ್ರೇಟ್ ಮಾಡಿರ್ತಾರೆ ಅಂದ್ರೆ ಹುಮಾಯೂನ್ಸ್ ಟೂಮ್ ಕಾಂಪ್ಲೆಕ್ಸ್ ಅಂತ ಕರೀತೇವೆ. ಅಂದ್ರೆ ಅವರ ಸಮಾಧಿ ಏನಿರುತ್ತೆ ಸೊ ಆ ಸಂಕೀರ್ಣದ ಪ್ರದೇಶದಲ್ಲಿ ಇದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ಪ್ರಶ್ನೆಯಲ್ಲಿ ತಿಳಿದುಕೊಂಡ ಹಾಗೆ ಈ ಒಂದು ಇನಾಗ್ರೇಷನ್ ನಡೆಯುವ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ 46 ಸೆಷನ್ ಆಫ್ ದಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಏನಿರುತ್ತೆ ಸೊ ಈ ಒಂದು ಸಮಿತಿಯ ಸಭೆ ಕೂಡ ನಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮ್ಯೂಸಿಯಂನ ಪ್ರಮುಖವಾಗಿರ್ತಕ್ಕಂಥ ವೈಶಿಷ್ಟ್ಯಗಳು ಏನು ಅಂತ ನಾವು ನೋಡೋದಾದ್ರೆ ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಮೆಡಿವಿಯಲ್ ಬೋಲೀಸ್ ಅಂತ ಕರಿತೇವೆ. ಸೊ ಮೆಡಿವಿಯಲ್ ಅಥವಾ ಮಧ್ಯಕಾಲೀನ ಯುಗದಲ್ಲಿ ಒಂದು ಸಿಸ್ಟಮ್ ಇತ್ತು. ಆ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬೋಲೀಸ್ ಅಥವಾ ಬಾಲೀಸ್ ಅಂತ ಕರಿತೇವೆ. ಸೊ ಬೋಲೀಸ್ ಅಥವಾ ಬಾಲೀಸ್ ಅಂದ್ರೆ ಟ್ರೆಡಿಷನಲ್ ವಾಟರ್ ಟ್ಯಾಂಕ್ಸ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಸೊ ಅಂಡರ್ ಗ್ರೌಂಡ್ ಅಲ್ಲಿ ಅಥವಾ ಸ್ವಲ್ಪ ಆಳದಲ್ಲಿ ಒಂದು ವಾಟರ್ ಟ್ಯಾಂಕ್ಸ್ ಅನ್ನ ಹೇಗೆ ನಿರ್ಮಾಣ ಮಾಡ್ತಾ ಇದ್ರು. ಸೊ ಈ ಒಂದು ಕಾನ್ಸೆಪ್ಟ್ ನಿಂದ ಇನ್ಸ್ಪಿರೇಷನ್ ಅನ್ನ ತೆಗೆದುಕೊಂಡು ಸೊ ಈ ಒಂದು ಮ್ಯೂಸಿಯಂ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಅಥವಾ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಅಂಡರ್ ಗ್ರೌಂಡ್ ಅಥವಾ ಭೂಗತವಾಗಿ ಇರ್ತಕ್ಕಂಥ ಒಂದು ಮ್ಯೂಸಿಯಂ ಅಥವಾ ವಸ್ತು ಸಂಗ್ರಹಾಲಯವನ್ನ ಸೊ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ಮ್ಯೂಸಿಯಂ ನಲ್ಲಿ ನಾವು ಯಾವ ರೀತಿಯ ವಸ್ತುಗಳನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಲೆಗಸಿ ಆಫ್ ಮುಘಲ್ ಎಂಪರರ್ ಹುಮಾಯೂನ್. ಸೊ ಮುಘಲ್ ಎಂಪರರ್ ಆಗಿರ್ತಕ್ಕಂಥ ಹುಮಾಯೂನ್ ಯಾರಿರ್ತಾರೆ ಸೊ ಅವರ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ವಸ್ತುಗಳನ್ನ ಇಲ್ಲಿ ಎಕ್ಸಿಬಿಟ್ ಮಾಡಿರ್ತಾರೆ. ಸೊ ಅವರ ಒಂದು ಆಸ್ಪೆಕ್ಟ್ಸ್ ಆಫ್ ಹಿಸ್ ಲೈಫ್ ಅಂದ್ರೆ ಅವರ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಡಿಮೆ ತಿಳಿದಿರ್ತಕ್ಕಂಥ ಅಂದ್ರೆ ನಮ್ಗೆ ಇದುವರೆಗೂ ತಿಳಿಯದೇ ಇರತಕ್ಕಂಥ ಕೆಲವೊಂದು ವಸ್ತುಗಳನ್ನ ಸೊ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಿಜಾಮುದ್ದೀನ್ ಏರಿಯಾ ಓವರ್ ದಿ ಲಾಸ್ಟ್ 7 centuries ಅಂದ್ರೆ ಕಳೆದ 7 ಶತಮಾನಗಳಲ್ಲಿ ನಿಜಾಮುದ್ದೀನ್ ಪ್ರದೇಶದ ಪರಂಪರೆಯ ಕಡಿಮೆ ಪರಿಚಿತವಾಗಿರ್ತಕ್ಕಂಥ ಅಂಶಗಳನ್ನು ಸೊ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಎಕ್ಸಿಬಿಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆರ್ಟಿಫ್ಯಾಕ್ಟ್ಸ್ ಅಥವಾ ಕಲಾಕೃತಿಗಳು, ಯಾವ ರೀತಿಯ ಕಲಾಕೃತಿಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಅಂದರೆ ಫಿನಿಯಲ್ ಆಫ್ ಹುಮಾಯೂನ್ಸ್ ಟೂಮ್ ನಾಕ್ಡ್ ಆಫ್ ಇನ್ 2014 ಸ್ಟಾರ್ಮ್ಸ್ ಅಂದರೆ 2014ರಲ್ಲಿ ಸೊ ಈ ಒಂದು ಸ್ಟಾರ್ಮ್ ಅಥವಾ ಪ್ರವಾಹಗಳು ಅಥವಾ ಚಂಡಮಾರುತ ಆಗಿದ್ದಾಗ ಫಿನಿಯಲ್ಸ್ ಆಫ್ ಹುಮಾಯೂನ್ಸ್ ಟೂಮ್ ಅಂತ ಕರಿತೇವೆ. ಫಿನಿಯಲ್ಸ್ ಅಂದರೆ ಸೊ ಅವರ ಟೂಂಬ್ ಏನಿರುತ್ತೆ ಅಥವಾ ಸಮಾಧಿ ಏನಿರುತ್ತೆ ಅದರ ಒಂದು ತುಣುಕನ್ನ ಇಲ್ಲಿ ಎಕ್ಸಿಬಿಟ್ ಮಾಡಲಾಗಿರುತ್ತೆ. ಸೊ ಆ ಒಂದು ತುಣುಕು ನಮಗೆ ಸಿಕ್ಕಿರ್ತಕ್ಕಂಥದ್ದು ಅಥವಾ ಉಳಿದಿರ್ತಕ್ಕಂಥದ್ದು 2014 ಸ್ಟಾರ್ಮ್ ಆದ ನಂತರ ಉಳಿದಿರ್ತಕ್ಕಂಥ ಒಂದು ತುಣುಕನ್ನ ಸೊ ಅಲ್ಲಿ ಎಕ್ಸಿಬಿಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಫರ್ಮನ್ಸ್ ಅಂತ ಕರಿತೇವೆ ಅಂದ್ರೆ ರಾಯಲ್ ಡಿಕ್ರೀಸ್ ಏನಿರುತ್ತೆ ಸೊ ಅದನ್ನ ಅಲ್ಲಿ ಎಕ್ಸಿಬಿಟ್ ಮಾಡಿರ್ತಾರೆ. ಆಸ್ಟ್ರೋಲೇಬ್ ಅಂತ ಕರಿತೇವೆ. ಆಸ್ಟ್ರೋಲೇಬ್ ಅಂದ್ರೆ ಸೊ ಈ ಒಂದು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಬಳಸ್ತಾ ಇರ್ತಕ್ಕಂಥ ಉಪಕರಣಗಳನ್ನ, ಅದಾದ್ಮೇಲೆ ಸೆಲೆಸ್ಟಿಯಲ್ ಸ್ಪಿಯರ್ ಫಾರ್ಮ್ ಫ್ರಮ್ ದಿ 1840s ಅಂದ್ರೆ 1840ರ ದಶಕದ ಆಕಾಶಗೋಳಗಳನ್ನು ಕೂಡ ಅಲ್ಲಿ ಎಕ್ಸಿಬಿಟ್ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ವಾರಿಯರ್ಸ್ ಹೆಲ್ಮೆಟ್ಸ್ ಫ್ರಮ್ ದಿ 16th and 17th century ಅಂದ್ರೆ 16 ಮತ್ತು 17ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಯೋಧರ ಶಿರಸ್ತ್ರಾಣ ಏನಿರುತ್ತೆ ಸೊ ಇದನ್ನು ಕೂಡ ಈ ಒಂದು ಮ್ಯೂಸಿಯಂನಲ್ಲಿ ಎಕ್ಸಿಬಿಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ
ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಹ್ಯುಮಾನಿಯನ್ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬಿಕಾಸ್ KPSCಯಲ್ಲಿ ವೆರಿ ಫ್ರೀಕ್ವೆಂಟ್ಲಿ ಹ್ಯುಮಾನಿಯನ್ ಬಗ್ಗೆ ಪ್ರಶ್ನೆಗಳನ್ನು ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಇವರ ಬಾರ್ನ್ ಆದಾಗ ಅಥವಾ ಇವರ ಜನನ ಆದಾಗ ಅವರ ಹೆಸರು ಬೇರೆ ಇತ್ತು. ಸೊ ಅವರನ್ನು ನಾವು ನಾಸಿರ್ ಅಲ್ ದಿನ್ ಮೊಹಮ್ಮದ್ ಅಂತ ಕರಿತಾ ಇದ್ವಿ. ಸೊ ಇವರು ಜನನ ಆಗಿರ್ತಕ್ಕಂಥದ್ದು 1508 ಮಾರ್ಚ್ 6ನೇ ತಾರೀಕು. ಸೊ ಇವರ ಬರ್ತ್ ಆಗಿರುತ್ತೆ. ಸೊ ಈ ವಾಸ್ ದಿ ಸೆಕೆಂಡ್ ಮುಘಲ್ ಎಂಪರರ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದ 2ನೇ ಮುಘಲ್ ಚಕ್ರವರ್ತಿ ಆಗಿರ್ತಕ್ಕಂಥವ್ರನ್ನ ನಾವು ಹುಮಾಯೂನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಅವರ ಅರ್ಲಿ ಲೈಫ್ ಅಥವಾ ಆರಂಭಿಕ ಜೀವನವನ್ನ ನಾವು ನೋಡೋದಾದ್ರೆ ಈಸ್ ದಿ ಎಲ್ಡೆಸ್ಟ್ ಸನ್ ಆಫ್ ಬಾಬರ್. ಅಂದ್ರೆ ಬಾಬರ್ ಯಾರಿರ್ತಾರೆ, ಸೊ ಇವರ ಹಿರಿಯ ಮಗನಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಅಂಡ್ ಇವರನ್ನ ನಾವು ಫೌಂಡರ್ ಆಫ್ ದಿ ಮುಘಲ್ ಎಂಪೈರ್ ಅಂತ ಕರಿತೇವೆ. ಅಂದ್ರೆ ಮುಘಲ್ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಬಾಬರ್ ಏನಿರ್ತಾರೆ, ಸೊ ಇವರ ಹಿರಿಯ ಮಗನಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಆಳ್ವಿಕೆ ಅಥವಾ ರೀನ್ ಅನ್ನ ನಾವು ನೋಡೋದಾದ್ರೆ ಅಸೆಂಡೆಡ್ ದಿ ಥ್ರೋನ್ ಇನ್ 1530. ಅಂದ್ರೆ ಅವರು ಆಳ್ವಿಕೆಗೆ ಬಂದಿರತಕ್ಕಂಥ ವರ್ಷ 1530ರಲ್ಲಿ ಆಫ್ಟರ್ ಬಾಬರ್ಸ್ ಡೆತ್. ಅಂದ್ರೆ ಬಾಬರ್ ನಿಧನದ ನಂತರ 1530ರಲ್ಲಿ ಇವರು ಸಿಂಹಾಸನವನ್ನ ಏರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಸೊ ಇವರ ಅರ್ಲಿ ಲೈಫ್ ಅಷ್ಟು ಸಕ್ಸಸ್ಫುಲ್ ಆಗಿರೋದಿಲ್ಲ. ಕಾರಣ ಏನಂದ್ರೆ ಸೊ ರೀಜನಲ್ ರೂಲರ್ಸ್ ಅಂದ್ರೆ ಆ ಒಂದು ಪ್ರಾದೇಶದಲ್ಲಿರ್ತಕ್ಕಂಥ ಆಡಳಿತಗಾರರು ಏನಿರ್ತಾರೆ, ಸೊ ಅವರಿಂದ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ಗಳನ್ನ ಅಥವಾ ಸಂಘರ್ಷಗಳನ್ನ ಅವರು ಎದುರಿಸ್ತಾರೆ. ಸೊ ಅವರು ಜಾಸ್ತಿ ಸಂಘರ್ಷಗಳನ್ನ ಎದುರಿಸಿರ್ತಕ್ಕಂಥದ್ದು ಅಫ್ಘಾನ್ ರೂಲರ್ ಆಗಿರ್ತಕ್ಕಂಥ ಶೇರ್ ಶಾ ಸೂರಿ ಅಂತ ನಾವೇನು ಹೇಳ್ತೇವೆ, ಇವರೊಂದಿಗೆ ಅವರ ಆರಂಭಿಕ ಜೀವನದಲ್ಲಿ ಅಂದ್ರೆ ಅವರು ಆಳ್ವಿಕೆಯನ್ನ ತೆಗೆದುಕೊಂಡಾಗ ಆರಂಭಿಕ ಸಮಯದಲ್ಲಿ ಶೇರ್ ಶಾ ಸೂರಿ ಜೊತೆಗೆ ಹೆಚ್ಚಿನ ಘರ್ಷಣೆಗಳು ಉಂಟಾಗುತ್ತೆ. ಸೊ ಅದರಲ್ಲಿ ಎಲ್ಲಾ ಘರ್ಷಣೆಗಳಲ್ಲೂ ನಾವು ಶೇರ್ ಶಾ ಸೂರಿ ವಿನ್ ಆಗಿರ್ತಕ್ಕಂಥದ್ದನ್ನ ಅಥವಾ ವಿಜಯಶಾಲಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ಗಡಿಪಾರಾಗ್ತಾರೆ, ಅಂದ್ರೆ ಎಕ್ಸೇಲ್ ಆಗುತ್ತೆ. ಅದು ಗಡಿಪಾರಾಗಿರ್ತಕ್ಕಂಥದ್ದು 1540 ಅಥವಾ 1540ರಲ್ಲಿ ಅವರಿಗೆ ಎಕ್ಸೇಲ್ ಆಗುತ್ತೆ ಅಥವಾ ಗಡಿಪಾರಾಗುತ್ತೆ. ಸೊ ಈ ವಾಸ್ ಡಿಫೀಟೆಡ್ ಬೈ ಶೇರ್ ಶಾ ಸೂರಿ ಅಂಡ್ ಫೋರ್ಸ್ಡ್ ಇನ್ ಟು ಎಕ್ಸೆಲ್. ಸೊ ಅವರು ಶೇರ್ ಶಾ ಸೂರಿಯಿಂದ ಸೋತ ನಂತರ ಅವರು ಗಡಿಪಾರನ್ನ ಮಾಡಲಾಗುತ್ತೆ. ಸೊ ಅವಾಗ ಅವರು ಗಡಿಪಾರಾದ ನಂತರ ಸೊ ಮತ್ತೆ ಅವರು ಶೇರ್ ಶಾ ಸೂರಿ ನಿಧನ ಆಗುವವರೆಗೂ ಅವರು ವಾಪಸ್ ಬರೋದಿಲ್ಲ. ಸೊ ಆಫ್ಟರ್ ದಿ ಶೇರ್ ಶಾ ಸೂರಿಸ್ ಡೆತ್ ಅಂದ್ರೆ ಇವರ ನಿಧನದ ನಂತರ ಸೊ ಹಿ ರೀಗೈನ್ಡ್ ದಿ ಥ್ರೋನ್ ಇನ್ 1555. 1555ರಲ್ಲಿ ಮತ್ತೊಮ್ಮೆ ಅವರು ಆಳ್ವಿಕೆಯನ್ನ ಪಡೆದುಕೊಳ್ತಾರೆ. ಬಟ್ ಈ ಸತಿ ಆಳ್ವಿಕೆಯನ್ನ ಪಡೆದುಕೊಂಡಾಗ ಅವರು ಇಂಡಿಪೆಂಡೆಂಟ್ ಆಗಿರೋದಿಲ್ಲ. ಸೊ ವಿತ್ ದಿ ಹೆಲ್ಪ್ ಆಫ್ ಪರ್ಷಿಯನ್ ಅಲೈಸ್ ಅಂದ್ರೆ ಪರ್ಷಿಯನ್ ಅಲೈಸ್ ಅಥವಾ ಮಿತ್ರ ರಾಷ್ಟ್ರಗಳೊಂದಿಗೆ ಅವರ ಸಹಾಯದೊಂದಿಗೆ 1555ರಲ್ಲಿ ಶೇರ್ ಶಾ ಸೂರಿಯ ನಿಧನದ ನಂತರ ಮತ್ತೊಮ್ಮೆ ಅವರು ಆಳ್ವಿಕೆಯನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರ ಕಾಂಟ್ರಿಬ್ಯೂಷನ್ಸ್ ಅಥವಾ ಕೊಡುಗೆಗಳನ್ನ ನಾವು ನೋಡೋದಾದ್ರೆ ಇಂಟ್ರೊಡಕ್ಷನ್ ಆಫ್ ಪರ್ಷಿಯನ್ ಕಲ್ಚರ್. ಸೊ ಅವರು ಪರ್ಷಿಯನ್ ಅವರ ಒಂದು ಅಲೈಸ್ ಅಥವಾ ಅವರ ಒಂದು ಸಪೋರ್ಟ್ ಅನ್ನ ತೆಗೆದುಕೊಂಡ ಕಾರಣದಿಂದ ಅವರ ಕಲ್ಚರ್ ಅಥವಾ ಸಂಸ್ಕೃತಿಯನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರ ಕಲೆ ಆರ್ಟ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇನ್ಫ್ಲೂಯೆನ್ಸ್ಡ್ ಮುಘಲ್ ಆರ್ಕಿಟೆಕ್ಚರ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಈ ಒಂದು ಮುಘಲರ ಆಳ್ವಿಕೆ ಮತ್ತೆ ಅವರ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ ಸೊ ಅದರ ಮೇಲೆ ಕೂಡ ಪ್ರಭಾವ ಬೀರಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರ ಆರ್ಕಿಟೆಕ್ಚರಲ್ ಲೆಗೆಸಿ ಅಥವಾ ವಾಸ್ತುಶಿಲ್ಪ ಪರಂಪರೆಯನ್ನ ನಾವು ನೋಡೋದಾದ್ರೆ ಕನ್ಸ್ಟ್ರಕ್ಷನ್ ಆಫ್ ಸೆವರಲ್ ಸಿಗ್ನಿಫಿಕೆಂಟ್ ಬಿಲ್ಡಿಂಗ್ಸ್ ಅಂದ್ರೆ ಅನೇಕ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಇಲ್ಲೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಏನು ಅಂದ್ರೆ ಇಸೋನ್ ಟಾಂಬ್. ಸೊ ಅವರ ಸಮಾಧಿಯನ್ನ ಅವರು ನಿಧನ ಆಗೋದಕ್ಕಿಂತ ಮುಂಚೆನೆ ಅವರು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು tomb ಏನಿರುತ್ತೆ ಅಥವಾ ಅವರು ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಅವರ ಒಂದು ಸಮಾಧಿ ಏನಿರುತ್ತೆ ಸೊ ಅದು ಲೇಟರ್ ಇನ್ಸ್ಪೈರ್ಡ್ ದಿ ಡಿಸೈನ್ ಆಫ್ ತಾಜ್ ಮಹಲ್. ಸೊ ತಾಜ್ ಮಹಲ್ ಏನಿರುತ್ತೆ ಸೊ ಅದರ ವಿನ್ಯಾಸ ಏನಿರುತ್ತೆ ಆ ಒಂದು ವಿನ್ಯಾಸ ಸೊ ಇವರ ಒಂದು ಸಮಾಧಿಯ ಡಿಸೈನ್ ಏನಿರುತ್ತೆ ಅದರಿಂದ ಇನ್ಸ್ಪೈರ್ ಆಗಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡವನ್ನ ನಾವು ತಾಜ್ ಮಹಲ್ ಆಗಿ ಸೊ ಇಂದು ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಡೆತ್ ಸಾವಾಗ್ತಕ್ಕಂಥದ್ದು ಹೇಗಾಗುತ್ತೆ ಅಂದ್ರೆ ಹಿ ಡೈಡ್ ಇನ್ 1556 1556 ಜನವರಿ 27ರಂದು ಅವರ ನಿಧನ ಆಗುತ್ತೆ. ಸೊ ನಿಧನ ಆಗ್ತಕ್ಕಂಥ ಒಂದು ಘಟನೆ ಕೂಡ ಅವರು ಲೈಬ್ರರಿಯಲ್ಲಿ ಅಂದ್ರೆ ಆ ಒಂದು ಗ್ರಂಥಾಲಯದಲ್ಲಿ ಸ್ಟೆಪ್ಸ್ ಅನ್ನ ಇಳಿಯುವಾಗ ಅಲ್ಲಿ ಜಾರಿ ಬಿದ್ದು ಅವರು ನಿಧನ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಹಿ ಸಕ್ಸೀಡೆಡ್ ಬೈ ಹಿಸ್ ಸನ್. ಸೊ ಅವರ ಮಗ ಅದಾದ ನಂತರ ಆಳ್ವಿಕೆಯನ್ನ ಮುಂದುವರಿಸ್ತಾರೆ. ಸೊ ಅವರ ಮಗ ದಿ ಗ್ರೇಟ್ ಅಕ್ಬರ್ ಅವರು ಸೊ ಅವರ ಆಳ್ವಿಕೆಯನ್ನ ಮುಂದುವರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2.
ಸೊ ಕ್ವೆಶನ್ ನಂಬರ್ 2 ಮನ್ರೇಗಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಮನ್ರೇಗಾ ಅಡಿಯಲ್ಲಿ ಕೆಲಸದ ಸ್ಥಳದಲ್ಲಿ ಹಾಜರಾತಿಯನ್ನು ದಾಖಲಿಸಲು ಸಾಮೀಪ್ಯದ ಅವಶ್ಯಕತೆ ಎಷ್ಟು? ವಾಟ್ ಇಸ್ ದ ಪ್ರಾಕ್ಸಿಮಿಟಿ ರಿಕ್ವೈರ್ಮೆಂಟ್ ಫಾರ್ ದಿ ರೆಕಾರ್ಡಿಂಗ್ ಅಟೆಂಡೆನ್ಸ್ ಅಟ್ ದಿ ವರ್ಕ್ ಸೈಟ್ ಅಂಡರ್ ಮನ್ರೇಗಾ? ಸೊ ಮನ್ರೇಗಾದಲ್ಲಿ ಸಾಕಷ್ಟು ಫಾಲ್ಸ್ ಕ್ಲೇಮ್ಸ್ ಆಗ್ತಾ ಇದೆ ಅಂತಕ್ಕಂಥ ಒಂದು ಕಾರಣವನ್ನು ನಾವು ಇತ್ತೀಚೆಗೆ ಬಹಳ ವಿಟ್ನೆಸ್ ಮಾಡ್ತಾ ಇದ್ವಿ. ಅದರಿಂದ ಸಾಕಷ್ಟು ಹಣ ಸೋರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಬಹಳ ಕೇಳಿರ್ತೀವಿ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಅನ್ನು ಮಾಡ್ತಾ ಇದ್ದಾರೆ. ಆ ಒಂದು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಅಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಇರುತ್ತೆ. ಸೊ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಆ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಏನಿರುತ್ತೆ, ಆ ಜಿಯೋಗ್ರಫಿಕಲ್ ಲೊಕೇಶನ್ ಅನ್ನ ಎಷ್ಟು ಮೀಟರ್ ಒಳಗಡೆ ಅವರು ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿತಿನ್ 10 ಮೀಟರ್ಸ್, ಅಂದರೆ ವಿತಿನ್ 10 ಮೀಟರ್ ಒಳಗಡೆ ಇದ್ರೆ ಮಾತ್ರ ಸೊ ಆ ಒಂದು ಅಟೆಂಡೆನ್ಸ್ ಅನ್ನ ಹಾಜರಾತಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆ ವರ್ಕಿಂಗ್ ಪ್ಲೇಸ್ ಏನಿರುತ್ತೆ ಅಥವಾ ಲೊಕೇಶನ್ ಏನಿರುತ್ತೆ, ಸೊ ಅದರಿಂದ 10 ಮೀಟರ್ಸ್ನ ಹೊರಗಡೆ ಏನಾದರೂ ಅಟೆಂಡೆನ್ಸ್ ರೆಕಾರ್ಡ್ ಆಗಿದ್ರೆ ಸೊ ಆ ಒಂದು ದಿನವನ್ನು ಹಾಜರಾತಿ ಎಂದು ರೆಕಾರ್ಡ್ ಮಾಡಲಾಗಲ್ಲ. ಸೊ ಈ ಒಂದು ಆರ್ಟಿಕಲ್ ನಾವು ತೆಗೆದುಕೊಳ್ಳಿಕ್ಕೆ ಕಾರಣ ಏನಂದರೆ, ಚೇಂಜ್ ಇನ್ ಜಿಯೋ ಟ್ಯಾಗ್ಡ್ ರೂಲ್ಸ್ ಅಂಡರ್ ಮನ್ರೇಗಾ ಸ್ಕೀಮ್. ಸೊ ಈ ಒಂದು ಮನ್ರೇಗಾ ಸ್ಕೀಮ್ನಲ್ಲಿ ಜಿಯೋ ಟ್ಯಾಗ್ಡ್ ಅಟೆಂಡೆನ್ಸ್ ಅನ್ನು ಏನು ತಗೊಳ್ತಾ ಇದ್ರು, ಸೊ ಆ ಒಂದು ನಿಯಮಗಳಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮನ್ರೇಗಾ ಅಂದರೆ ನಮಗೆ ಗೊತ್ತಿರ್ತಕ್ಕಂಥ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕರಿತೇವೆ. ಸೊ ಇದನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಕರಿತೇವೆ. ಸೊ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ ಮತ್ತೆ ಎಫಿಷಿಯನ್ಸಿಯನ್ನ ಎನ್ಶೋರ್ ಮಾಡಲಿಕ್ಕೆ ಜಿಯೋ ಟ್ಯಾಗಿಂಗ್ ರೂಲ್ಸ್ಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಜಿಯೋ ಟ್ಯಾಗಿಂಗ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಟೆಕ್ನಾಲಜಿ ಏನು ಅಂದರೆ NMS ಅಂತ ಹೇಳ್ತೇವೆ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಿಸ್ಟಮ್ ಅನ್ನ ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು 2021-22 ಅಲ್ಲೇ ಈ ಒಂದು ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ನ ಪ್ರಕಾರ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಕ್ಯಾಪ್ಚರಿಂಗ್ ಅಟೆಂಡೆನ್ಸ್ ವಿತ್ ಇನ್ ಜಿಯೋ ಟ್ಯಾಗ್ಡ್ ಟೈಮ್ ಸ್ಟ್ಯಾಂಪ್ಡ್ ಫೋಟೋಗ್ರಾಫ್ಸ್ ಟ್ವೈಸ್ ಅ ಡೇ, ಅಂದರೆ ದಿನಕ್ಕೆ 2 ಬಾರಿ ಜಿಯೋ ಟ್ಯಾಗಿಂಗ್ ಅನ್ನ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಟೈಮ್ ಸ್ಟ್ಯಾಂಪ್ ಆಗಿರ್ತಕ್ಕಂಥ ಫೋಟೋಗ್ರಾಫ್ ಅನ್ನು ಕೂಡ ರೆಕಾರ್ಡ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 2021-22 ಇಂದನೇ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಟ್ಯಾಗಿಂಗ್ ಅನ್ನ ಆಫ್ಲೈನ್ ಮೋಡ್ನಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ. ಅಂದರೆ ನಮ್ಗೆ ಗೊತ್ತು, ಗ್ರಾಮೀಣ ಪ್ರದೇಶಗಳಲ್ಲಿ ಸೊ ಇಂಟರ್ನೆಟ್ನ ಲಭ್ಯತೆ ಅಷ್ಟಾಗಿ ಇಲ್ಲದೇ ಇರುವ ಕಾರಣದಿಂದ ಸೊ ಟೆಕ್ನಾಲಜಿಯನ್ನು ಹೇಗೆ ಡೆವಲಪ್ ಮಾಡಿರ್ತಾರೆ ಅಂದರೆ ಆಫ್ಲೈನ್ ಮೋಡ್ನಲ್ಲೂ ಕೂಡ ಒಂದು ಫೋಟೋಗ್ರಾಫ್ಸ್ಗಳನ್ನು ಅಥವಾ ಅಟೆಂಡೆನ್ಸ್ಗಳನ್ನು ಕ್ಯಾಪ್ಚರ್ ಮಾಡ್ಬೋದಾಗಿರುತ್ತೆ. ಬಟ್ ಅಪ್ಲೋಡೆಡ್ ಒನ್ಸ್ ದಿ ಡಿವೈಸ್ ಇಸ್ ಬ್ಯಾಕ್ ಇನ್ ನೆಟ್ವರ್ಕ್ ಕವರೇಜ್. ಸೊ ಒಂದ್ಸತಿ ಅದು ನೆಟ್ವರ್ಕ್ ಕವರೇಜ್ ಇರ್ತಕ್ಕಂಥ ಏರಿಯಾಗೆ ಬಂದಾಗ ಆಟೋಮ್ಯಾಟಿಕಲಿ ಆ ಒಂದು ಅಪ್ಡೇಟ್ ಅನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ರೀತಿಯ ತಂತ್ರಜ್ಞಾನವನ್ನು ಡೆವಲಪ್ ಮಾಡಿರ್ತಾರೆ. ಸೊ ಕೆಲವೊಮ್ಮೆ ಸೊ ಟೆಕ್ನಾಲಜಿ ನಾಟ್ ಅಟ್ ಆಲ್ ವರ್ಕಿಂಗ್ ಅಂದಾಗ ಮ್ಯಾನ್ಯುಯಲ್ ಅಟೆಂಡೆನ್ಸ್ ಅನ್ನು ಕೂಡ ತೆಗೆದುಕೊಳ್ತಾರೆ, ಅಂದರೆ ಹಸ್ತಚಾಲಿತವಾಗಿ ಕೂಡ ಹಾಜರಾತಿಯನ್ನು ತೆಗೆದುಕೊಳ್ತಾರೆ. ಬಟ್ ದೆರ್ ಈಸ್ ಅ ಕಂಡೀಷನ್. ಆ ಕಂಡೀಷನ್ ಏನು ಅಂದರೆ, ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಈಸ್ ಆಥರೈಸ್ ಟು ಅಪ್ಲೋಡ್ ಮ್ಯಾನ್ಯುಯಲ್ ಅಟೆಂಡೆನ್ಸ್. ಸೊ ಈ ಒಂದು ಮ್ಯಾನ್ಯುಯಲ್ ಅಟೆಂಡೆನ್ಸ್ ಅನ್ನು ತೆಗೆದುಕೊಂಡಾಗ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಯಾರಿರ್ತಾರೆ ಅವರು ಮಾತ್ರ ಅದನ್ನು ಆಥರೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬೇರೆ ಯಾರೂ ಕೂಡ ಈ ಒಂದು ಮ್ಯಾನ್ಯುಯಲ್ ಅಟೆಂಡೆನ್ಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಸೊ ಅಧಿಕಾರವನ್ನು ನೀಡದೇ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರಾಕ್ಸಿಮಿಟಿ ರಿಕ್ವೈರ್ಮೆಂಟ್, ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೇಳಿದ್ದು. ಸೊ ಆ ಒಂದು ವರ್ಕಿಂಗ್ ಪ್ಲೇಸ್ ಏನಿರುತ್ತೆ ಸೊ ವಿತಿನ್ 10 ಮೀಟರ್ ಒಳಗಡೆ ಮಾತ್ರ ಆ ಒಂದು ಜಿಯೋ ಕೋಆರ್ಡಿನೇಟ್ಸ್ ಏನಿರ್ತವೆ ಸೊ ಆ ಒಂದು 10 ಮೀಟರ್ ಒಳಗಡೆ ಅಟೆಂಡೆನ್ಸ್ ತೆಗೆದುಕೊಂಡಾಗ ಮಾತ್ರ ಅದು ವ್ಯಾಲಿಡ್ ಇರುತ್ತೆ. ಸೊ ಅದರ್ವೈಸ್ ಇಟ್ ಇಸ್ ನಾಟ್ ವ್ಯಾಲಿಡ್ ಅಂಡ್ ದಿ ವೇಜಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಗಿವನ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಹಾಗಿದ್ರೆ ಮನ್ರೇಗಾ ಸ್ಕೀಮ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನು ನಾವು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಇನ್ ಇಂಡಿಯಾ ಅಂತ ಕರಿತೇವೆ. ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸಾಮಾಜಿಕ ಅಥವಾ ಸಮಾಜ ಕಲ್ಯಾಣ ಕಾರ್ಯಕ್ರಮ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ. ಈ ಸ್ಕೀಮ್ಸ್ಗಳ ಡೇಟ್ಸ್ಗಳನ್ನು ಕೇಳ್ತಾ ಇದ್ದಾರೆ, ಅದರಿಂದ ಡೇಟ್ಸ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಒಂದು ಕಾಯ್ದೆಯ ಮುಖಾಂತರ ಜಾರಿಗೆ ತರ್ತಾರೆ. ಆ ಒಂದು ಕಾಯ್ದೆಯನ್ನು ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005 ಅಥವಾ ಮನ್ರೇಗಾ ಅಂತ ಇನ್ ಶಾರ್ಟ್ ಇದನ್ನು ಹೇಳಲಾಗುತ್ತೆ. ಸೊ ಇದು ಲಾಂಚ್ ಆಗಿರ್ತಕ್ಕಂಥ ದಿನಾಂಕ ಯಾವುದು ಅಂದರೆ, ಇಟ್ ವಾಸ್ ಲಾಂಚ್ಡ್ ಆನ್ 2nd ಫೆಬ್ರವರಿ 2006. ಸೊ 2006 2ನೇ ಫೆಬ್ರವರಿ ಎಂದು ಇದನ್ನು ಲಾಂಚ್ ಮಾಡಲಾಗುತ್ತೆ. ಅಂಡ್ ಈ ಒಂದು ಆಕ್ಟ್ ಏನಿರುತ್ತೆ ಇದು ಪಾಸ್ ಆಗಿರ್ತಕ್ಕಂಥದ್ದು, ಅಂದರೆ ಈ ಒಂದು ಕಾಯ್ದೆಯನ್ನು ಅಂಗೀಕಾರ ಮಾಡಿರ್ತಕ್ಕಂಥ ದಿನಾಂಕ ಯಾವುದು ಅಂದರೆ 23ನೇ ಆಗಸ್ಟ್ 2005ರಲ್ಲಿ ಈ ಒಂದು ಆಕ್ಟನ್ನು ಅಂಗೀಕಾರ ಮಾಡ್ತಾರೆ. ಅಂಗೀಕಾರ ಮಾಡಿದ ಮುಂದಿನ ವರ್ಷ ಅಂದರೆ 2006ರಲ್ಲಿ ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ
ವಾಟ್ ಈಸ್ ದಿ ಆಬ್ಜೆಕ್ಟಿವ್? ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅಂದರೆ ಎನ್ಹ್ಯಾನ್ಸ್ ಲೈವ್ಲಿಹುಡ್ ಸೆಕ್ಯೂರಿಟಿ ಇನ್ ರೂರಲ್ ಏರಿಯಾ, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಜೀವನೋಪಾಯದ ಭದ್ರತೆಯನ್ನು ಕೊಡ್ತಕ್ಕಂಥ ಕಾರಣದಿಂದ 100 days ಆಫ್ ಗ್ಯಾರಂಟಿಡ್ ವೇಜ್ ಎಂಪ್ಲಾಯ್ಮೆಂಟ್, ಅಂದರೆ ಕನಿಷ್ಠ ಪಕ್ಷ 100 ದಿನಗಳ ಖಾತರಿಯಾಗಿರ್ತಕ್ಕಂಥ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಕಡ್ಡಾಯವಾಗಿರುತ್ತೆ. ವಿತಿನ್ 1 ಫಿನಾನ್ಷಿಯಲ್ ಇಯರ್, ಅಂದರೆ ಆ 100 ದಿನಗಳು ಒಂದು ಹಣಕಾಸಿನ ವರ್ಷದಲ್ಲಿಯೇ ಕಂಪ್ಲೀಟ್ ಆಗಬೇಕಾಗಿರುತ್ತೆ. ಹಣಕಾಸಿನ ವರ್ಷದಿಂದ ಆಚೆ ಕೌಂಟನ್ನು ತೆಗೆದುಕೊಳ್ಳೋದಿಲ್ಲ. ಫಾರ್ ಎವ್ರಿ ರೂರಲ್ ಹೌಸ್ ಹೋಲ್ಡ್, ಅಂದರೆ ಪ್ರತಿ ಗ್ರಾಮೀಣ ಮನೆಯಲ್ಲಿರ್ತಕ್ಕಂಥ ಒಬ್ಬರಿಗೆ ಈ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ದಟ್ ಟು ಅಡಲ್ಟ್ ಮೆಂಬರ್ಸ್, ಅಂದರೆ ಆ ಗ್ರಾಮದಲ್ಲಿ ಅಥವಾ ಆ ಒಂದು ಹೌಸ್ ಹೋಲ್ಡ್ನಲ್ಲಿರ್ತಕ್ಕಂಥ ಪ್ರಬುದ್ಧವಾಗಿರ್ತಕ್ಕಂಥ, ಯಾಕಂದರೆ ಚೈಲ್ಡ್ ಲೇಬರ್ಗೆ ನಾವು ಅವಕಾಶನ ಕೊಡೋ ಹಾಗಿಲ್ಲ. ಸೊ ಅಡಲ್ಟ್ ಮೆಂಬರ್ಗೆ ಸೊ ವಾಲಂಟರಿ ಟು ಡೂ ಅನ್ಸ್ಕಿಲ್ಡ್ ಮ್ಯಾನ್ಯುಯಲ್ ವರ್ಕ್ಸ್, ಅಂದರೆ ಇಲ್ಲಿ ಯಾವುದೇ ಕೌಶಲ್ಯ ಅಗತ್ಯತೆ ಇರೋದಿಲ್ಲ. ಅನ್ಸ್ಕಿಲ್ಡ್ ವರ್ಕ್ಸ್ ಏನಿರುತ್ತೆ ಅಂದರೆ ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳು, ಯಾವುದೇ ಮಷಿನರಿಯನ್ನು ಕೂಡ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯೂಸ್ ಮಾಡೋಂಗಿಲ್ಲ. ಸೊ ಹಸ್ತಚಾಲಿತವಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ, ಸಪೋಸ್ ಈ ಒಂದು ಎಂಪ್ಲಾಯ್ಮೆಂಟನ್ನು ಕೊಡಲಿಕ್ಕೆ ಫೇಲ್ ಆದಾಗ ವಿತಿನ್ 15 days, ಅಂದರೆ 15 ದಿನದ ಒಳಗೆ ಅವರು ಅಪ್ಲಿಕೇಶನ್ ಆಗಿತ್ತಾ 15 ದಿನದ ಒಳಗೆ ಅವರು ಕೆಲಸವನ್ನು ಕೊಡಲು ವಿಫಲವಾದರೆ ಎಂಟೈಟಲ್ ಟು ಆನ್ ಅನ್ಎಂಪ್ಲಾಯ್ಮೆಂಟ್ ಅಲೋಯೆನ್ಸ್, ಅಂದರೆ ಅವರಿಗೆ ನಿರುದ್ಯೋಗ ಭತ್ಯೆ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ಅವರು ಉದ್ಯೋಗ ಮಾಡದಿದ್ದರೂ ಕೂಡ ಕಡ್ಡಾಯವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಕೊಡಬೇಕಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಯೋಜನೆಯಲ್ಲಿ ಪ್ರಮುಖವಾಗಿ ಮಾರ್ಜಿನಲೈಸ್ಡ್ ಕ್ಲಾಸ್ ಏನಿರ್ತಾರೆ ಸೊ ಅವರ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಲಾಗುತ್ತೆ. ಸೊ ಅದರಲ್ಲೂ ಸ್ಕೆಡ್ಯೂಲ್ ಕ್ಯಾಸ್ಟ್ ಮತ್ತು ಸ್ಕೆಡ್ಯೂಲ್ ಟ್ರೈಬ್ ಆಗಿರ್ಬೋದು, ಮತ್ತು ಹ್ಯೂಮನ್ ಹೆಡೆಡ್ ಹೌಸ್ ಹೋಲ್ಡ್ಸ್, ಅಂದರೆ ಮಹಿಳಾ ನೇತೃತ್ವದಲ್ಲಿರ್ತಕ್ಕಂಥ ಮನೆಗಳೇನಿರ್ತವೆ ಸೊ ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಕೆಲಸಗಳನ್ನು ಪ್ರಮುಖವಾಗಿ ಮಾಡಿಸಲಾಗುತ್ತೆ ಅದನ್ನು ನಾವು ಅಸೆಟ್ ಕ್ರಿಯೇಷನ್ ಅಂತ ಕರಿತೇವೆ, ಅಂದರೆ ಸ್ವತ್ತುಗಳನ್ನು ರಚನೆ ಮಾಡ್ತಕ್ಕಂಥದ್ದು. ಯಾವ ರೀತಿಯ ಅಸೆಟ್ಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂದರೆ ರೋಡ್ಸ್ ಆಗಿರ್ಬೋದು, ಅಂದರೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಕೆನಲ್ಸ್ ಮತ್ತು ಪಾಂಡ್ಸ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ವೆಲ್ಸ್ ಅಥವಾ ಬಾವಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಅಂದರೆ ಗ್ರಾಮೀಣ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯ ಅಭಿವೃದ್ಧಿ ಏನಿರುತ್ತೆ ಸೊ ಇದಕ್ಕೆ ಕೊಡುಗೆಯನ್ನು ನೀಡ್ತಕ್ಕಂಥ ಈ ಒಂದು ಕೆಲಸಗಳನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡಿಸಲಾಗುತ್ತೆ. ಸೊ ಅದಾದಮೇಲೆ ಎನ್ವೈರನ್ಮೆಂಟಲ್ ಸ್ಟಿವರ್ಡ್ಶಿಪ್, ಅಂದರೆ ಪರಿಸರ ಉಸ್ತುವಾರಿಯನ್ನು ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಇಟ್ ಪ್ರಮೋಟ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕೂಡ ಇದು ಪ್ರಮೋಟ್ ಮಾಡುತ್ತೆ. ಕಾಂಟ್ರಿಬ್ಯೂಟಿಂಗ್ ಟು ದಿ ಇಕೋಲಾಜಿಕಲ್ ಕನ್ಸರ್ವೇಷನ್, ಅಂದರೆ ಪರಿಸರದ ಒಂದು ಸಂರಕ್ಷಣೆಗೂ ಕೂಡ ಕೊಡುಗೆ ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಮಾಡಲಾಗುತ್ತೆ. ಸೊ ಅದಾದಮೇಲೆ ಟು ಎನ್ಶೋರ್ ಟ್ರಾನ್ಸ್ಪರೆನ್ಸಿ, ಅಂದರೆ ಇದರಲ್ಲಿ ಪಾರದರ್ಶಕತೆಯನ್ನು ಎನ್ಶೋರ್ ಮಾಡ್ಕೊಳ್ಳಿಕ್ಕೆ ಸೋಷಿಯಲ್ ಆಡಿಟ್ಸ್ ಮತ್ತು ಗ್ರಿವೆನ್ಸ್ ರಿಟ್ರೆಸಲ್ ಎನ್ಶೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ, ಅಂದರೆ ಆಗಾಗ್ಗೆ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಂಟರ್ವ್ಯೂನ್ ಮಾಡಿ ಅದನ್ನು ಚೆಕ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸೊ ಇವಾಗ ವೇಜಸ್ ಏನಿರುತ್ತೆ ಎವ್ರಿ ಇಯರ್ ರಿವೈಸ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಸೊ ಇವತ್ತಿನ ಅಪ್ಡೇಟಲ್ಲಿ ವೇಜಸ್ ರಿವೈಸ್ ಆಗಿರ್ತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡಿದ್ದೇವೆ. ಸೊ ಅದರ ಅಪ್ಡೇಟನ್ನು ನಾಳಿನ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಈ ಒಂದು ವೇಜಸ್ಸನ್ನು ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡ್ತಾರೆ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ವೇಜ್ ರೇಟ್ಸ್ ಸೆಟ್ ಇನ್ ರೆಸ್ಪಾನ್ಸ್ ಟು ಚೇಂಜಸ್ ಇನ್ CPIAL ಅಂತ ಕರಿತೇವೆ. ಅಂದರೆ ಈ ಒಂದು CPIAL ಏನಿರುತ್ತೆ ಸೊ ಇದರ ಬದಲಾವಣೆಗೆ ಸಂಬಂಧಪಟ್ಟಂತೆ ದಿನಗೂಲಿಯನ್ನು ಏರಿಕೆ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ CPIAL ಎಂದರೆ ಏನು ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರ್ ಲೇಬರರ್ಸ್ ಅಂತ ಕರೀತೇವೆ. ಅಂದರೆ ಗ್ರಾಹಕ ಬೆಲೆ ಸೂಚ್ಯಾಂಕ ಕೃಷಿ ಕಾರ್ಮಿಕ, ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಸೊ ಮನ್ರೇಗಾ ಅಡಿಯಲ್ಲಿ ದಿನಗೂಲಿ ಎಷ್ಟು ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ಅಥವಾ ಈ ಒಂದು ಸೂಚ್ಯಾಂಕವನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅಂದರೆ ಲೇಬರ್ ಬ್ಯೂರೋ ವತಿಯಿಂದ ಇದನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಬೇಸ್ ಇಯರ್ ಅಂತ ಇರುತ್ತೆ. ಸೊ ಇವರು ಯೂಸ್ ಮಾಡ್ತಕ್ಕಂಥ ಬೇಸ್ ಇಯರ್ ಯಾವುದು ಅಂದರೆ 2010 ಮತ್ತು 11 ಬೇಸ್ ಇಯರ್ ಅಥವಾ ಮೂಲ ವರ್ಷವಾಗಿ ಇಟ್ಕೊಂಡು ವೇಜಸ್ ಅನ್ನ ಡಿಸೈಡ್ ಮಾಡ್ತಕ್ಕಂಥದ್ದನ್ನ ನಾವು ಮನ್ರೇಗಾ ಸ್ಕೀಮ್ನ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
ಇತ್ತೀಚೆಗೆ UNFAO ವರದಿಯ ಪ್ರಕಾರ 2020-22ರ ಅವಧಿಯಲ್ಲಿ ಭಾರತದಲ್ಲಿ ಅಪೌಷ್ಟಿಕತೆಯ ಪ್ರಮಾಣ ಎಷ್ಟು? ಅಕಾರ್ಡಿಂಗ್ ಟು ದ ಲೇಟೆಸ್ಟ್ UNFAO ರಿಪೋರ್ಟ್, ವಾಟ್ ವಾಸ್ ದಿ ಪ್ರಿವಲೆನ್ಸ್ ಆಫ್ ಅಂಡರ್ನರಿಶ್ಮೆಂಟ್ ಇನ್ ಇಂಡಿಯಾ ಫಾರ್ ದಿ ಪೀರಿಯಡ್ ಆಫ್ 2022? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು 1920-22. ಸೊ ಈ ಒಂದು ವರ್ಷಗಳಿಗೆ ಸಂಬಂಧಪಟ್ಟಂತೆ UNFAO ರಿಲೀಸ್ ಮಾಡಿರ್ತಕ್ಕಂಥ ಡೇಟಾ ಪ್ರಕಾರ ಭಾರತ ದೇಶದಲ್ಲಿ ಅಪೌಷ್ಟಿಕತೆ ಎಷ್ಟಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 16.6% ಅಷ್ಟು ಅಪೌಷ್ಟಿಕತೆಯನ್ನು ನಾವು ಈ ವರ್ಷದಲ್ಲಿ ರೆಕಾರ್ಡ್ ಮಾಡಿರ್ತೇವೆ. ಸೊ ಈ ಒಂದು ಆರ್ಟಿಕಲ್ ಅನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ಹಂಗರ್ ಇನ್ ಇಂಡಿಯಾ ಕೇಮ್ ಡೌನ್. ಸೊ ಈ ಒಂದು UNFAO ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಹಸಿವು ಅಥವಾ ಒಂದು ಪರ್ಸೆಂಟೇಜ್ ಕಡಿಮೆ ಆಗಿರ್ತಕ್ಕಂಥ ವರದಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಗ್ರಾಫ್ನಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡ್ಬೋದಾಗಿರುತ್ತೆ. 2020-22ರಲ್ಲಿ ನಾವು ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದಾಗೆ 16.6% ಆಫ್ ಇಂಡಿಯನ್ಸ್ ಮ್ಯಾಲ್ ನ್ಯೂಟ್ರಿಷನ್ ಇಂದ ಬಳಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ 2021-23ನೇ ಸಾಲಿಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತೆಗೆದುಕೊಂಡಾಗ ಆ ಒಂದು ಅಂಡರ್ ನರಿಶ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಡಿಕ್ಲೇನ್ ಆಗಿರುತ್ತೆ. 16.6% ಇಂದ ಅದು 13.7%ಗೆ ಕುಸಿತವಾಗಿರುವ ಕಾರಣದಿಂದ ಸೊ ಭಾರತ ದೇಶದಲ್ಲಿ ಕುಪೋಷಣೆ ಅಥವಾ ಮ್ಯಾಲ್ ನ್ಯೂಟ್ರಿಷನ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥವರು ಯುನೈಟೆಡ್ ನೇಷನ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನ UNFAO ಅಂತ ಕರಿತೇವೆ. ಸೊ ಇವರು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಹಂಗರ್ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹೇಳಿರ್ತಾರೆ. ಸೊ 2021-23ರಲ್ಲಿ ಇಟ್ ಈಸ್ ಡ್ರಾಪ್ ಡೌನ್ ಟು 13.7% ಫ್ರಮ್ 16.6% ಬಿಟ್ವೀನ್ 2020 ಅಂಡ್ 2022. ಸೊ 2020-22ರ ನಡುವೆ 16.6% ಇದ್ದಿದ್ದು 2021 ಮತ್ತು 23ರ ವೇಳೆಗೆ ಅದು 13.7%ಗೆ ರಿಡ್ಯೂಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಅರ್ಥ ಏನು ಅಂದರೆ, ನಮ್ಮ ಭಾರತ ದೇಶದಲ್ಲಿ 39.3 ಮಿಲಿಯನ್ ಪೀಪಲ್ ಹ್ಯಾವ್ ಕಮ್ ಔಟ್. ಅಂದರೆ ಆ ಒಂದು ಮ್ಯಾಲ್ ನ್ಯೂಟ್ರಿಷನ್ ಸ್ಲ್ಯಾಬ್ ಏನಿರುತ್ತೆ, ಸೊ ಅದರ ಹೊರಗೆ ಬಂದಿರತಕ್ಕಂಥ ಜನಸಂಖ್ಯೆ 39.3 ಮಿಲಿಯನ್ ಜನರು ಬಂದಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಬದಲಾವಣೆಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ, ಸೊ ಇದರಲ್ಲಿ PDS ಬರುತ್ತೆ. ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಅಂದರೆ ಈ ಒಂದು ಫ್ರೀ ಆಗಿ ಈ ಒಂದು ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಮಿಡ್ ಡೇ ಮೀಲ್ ಸ್ಕೀಮ್ ಆಗಿರ್ಬೋದು, ಮತ್ತು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಏನಿರ್ತವೆ, ಸೊ ಇವೆಲ್ಲ ಕೂಡ ಈ ಒಂದು ಕುಪೋಷಣೆಯನ್ನು ಹೋಗ್ಲಾಡಿಸಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ತವೆ. ಅದ್ರ ಜೊತೆಗೆ ಎಕನಾಮಿಕ್ ಗ್ರೋತ್ ಆ್ಯಂಡ್ ಇನ್ಕ್ರೀಸ್ಡ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಮತ್ತು ಕೃಷಿಯಲ್ಲೂ ಕೂಡ ನಮ್ಮ ಉತ್ಪಾದಕತೆ ಹೆಚ್ಚಾಗಿರುವ ಕಾರಣದಿಂದ ಸೊ ಈ ಒಂದು ಮ್ಯಾಲ್ ನ್ಯೂಟ್ರಿಷನ್ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಆದರೂ ಕೂಡ ವಿ ಸ್ಟಿಲ್ ಹ್ಯಾವ್ ಚಾಲೆಂಜಸ್. ಯಾಕಂದರೆ ನಾವು ಇನ್ನೂ ಕೂಡ ಝೀರೋ ಮ್ಯಾಲ್ ನ್ಯೂಟ್ರಿಷನ್ ಅನ್ನು ಅಚೀವ್ ಮಾಡಿಲ್ಲ. ಸೊ ನಮಗಿರ್ತಕ್ಕಂಥ ಸವಾಲುಗಳು ಯಾವ್ದ್ಯಾವುದು ಅಂದರೆ, ಒಂದು ಪಾವರ್ಟಿ ಅಂದರೆ ಬಡತನ. ಸೊ ಪಾವರ್ಟಿ ಆ್ಯಂಡ್ ಈ ಒಂದು ಹಂಗರ್ ಅಂತಕ್ಕಂಥದ್ದು ಹ್ಯಾಂಡ್ ಇನ್ ಹ್ಯಾಂಡ್, ಅಂದರೆ ಜೊತೆಯಲ್ಲೇ ಇರ್ತಕ್ಕಂಥ ಎರಡು ಪ್ರಾಬ್ಲಮ್ಸ್ ಆಗಿರ್ತವೆ. ಅದಾದಮೇಲೆ ಇನ್ಈಕ್ವಾಲಿಟಿ, ಅಸಮಾನತೆ ಆಗಿರ್ಬೋದು, ರೀಜನಲ್ ಡಿಸ್ಪ್ಯಾರಿಟೀಸ್ ಅಂದರೆ ಈ ಒಂದು ಪ್ರಾದೇಶಿಕ ಅಸಮಾನತೆಗಳು ಆಗಿರ್ಬೋದು. ಅದಾದಮೇಲೆ ಫುಡ್ ಸೆಕ್ಯೂರಿಟಿ ಅಂದರೆ ಆಹಾರ ಭದ್ರತೆಗೆ ಇನ್ನೂ ಕೂಡ ನಾವು ಅಡ್ರೆಸ್ ಮಾಡಲಿಕ್ಕೆ ಇರತಕ್ಕಂಥ ಚಾಲೆಂಜಸ್ ನಾವಿಲ್ಲಿ ನೋಟಿಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಗ್ಲೋಬಲ್ ಕಾಂಟೆಕ್ಸ್ಟ್ ಅಂದರೆ ಜಾಗತಿಕವಾಗಿ ಇದನ್ನು ನಾವು ನೋಡೋದಾದ್ರೆ, ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿರುತ್ತೆ, ಸೊ ಅದರಲ್ಲಿ ಬರ್ತಕ್ಕಂಥ ಗೋಲ್ 2 ಏನಿದೆ, ಸೊ ಅದನ್ನು ನಾವು ಝೀರೋ ಹಂಗರ್ ಅಥವಾ ಶೂನ್ಯ ಹಸಿವು ಅಂತ ಕರಿತೇವೆ. ಸೊ ಇದನ್ನು ಅಚೀವ್ ಮಾಡಬೇಕಾಗಿದ್ರು ಕೂಡ ಸೊ ನಾವು ಭಾರತ ದೇಶದಲ್ಲಿ ಮ್ಯಾಲ್ ನ್ಯೂಟ್ರಿಷನ್ ಅನ್ನೋದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಸೊ ಅದರಿಂದ ಜನರನ್ನು ಹೊರಗೆ ತರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಯಾವ ಹೊಸ ಸೇರ್ಪಡೆಯು ಭಾರತದ ಒಟ್ಟು ವಿಶ್ವ ಪರಂಪರೆಯ ತಾಣಗಳ ಸಂಖ್ಯೆಯನ್ನು 43ಕ್ಕೆ ಏರಿಸಿದೆ? ವಿಚ್ ನ್ಯೂ ಎಡಿಷನ್ ರೇಸ್ಡ್ ಇಂಡಿಯಾಸ್ ಟೋಟಲ್ ನಂಬರ್ ಆಫ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಟು 43? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಬಹಳ ಇತ್ತೀಚೆಗೆ ಮೊಯ್ಡಮ್ಸ್ ಅನ್ನ 43ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವನ್ನಾಗಿ ಸೇರಿಸಿಕೊಂಡಿರುವ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ 43 ವಿಶ್ವ ಪರಂಪರೆಯ ತಾಣಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಈ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಏನಿರುತ್ತೆ, ಸೊ ಇದರ 46ನೇ ಸೆಷನ್ ನಮ್ಮ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಗಿ ಈಗ ಕನ್ಕ್ಲೂಡ್ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಸಭೆಯಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡರು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಈ ಒಂದು ಕಮಿಟಿ ಅಥವಾ ಈ ಒಂದು ಸೆಷನ್ ನಡೆದಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ
ಪ್ರದೇಶದ ಭಾರತ್ ಮಂಟಪಂ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಮತ್ತು ಕನ್ವೆನ್ಷನ್ ಸೆಂಟರ್ ಏನಿರುತ್ತೆ, ಸೊ ಈ ಒಂದು ಸೆಂಟರ್ನಲ್ಲಿ ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷ ಈ ಒಂದು ಸಭೆಯಲ್ಲಿ ಎಷ್ಟು ಹೆರಿಟೇಜ್ ಸೈಟ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ 24 ಹೊಸ ಸೈಟ್ಗಳನ್ನು ಸೇರಿಸಿರ್ತಾರೆ. ಅಂದರೆ ಈ ಒಂದು ಕಮಿಟಿಯ ಪ್ರಮುಖ ಉದ್ದೇಶ ಏನು ಅಂದರೆ, ಸೊ ಈ ಒಂದು ಹೆರಿಟೇಜ್ ಸೈಟ್ಗಳನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ಈ ವರ್ಷದ ಸಭೆಯಲ್ಲಿ 24 ಸೈಟ್ಗಳನ್ನು ಅಪ್ರೂವ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರೊಂದಿಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಹೆರಿಟೇಜ್ ಸೈಟ್ಗಳ ಸಂಖ್ಯೆ ಒಂದು ಇನ್ಕ್ರೀಸ್ ಆಗಿ 43ಕ್ಕೆ ತಲುಪಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದರ ಜೊತೆಗೆ ನಮ್ಮ ಭಾರತ ದೇಶ ಒಂದು ಪ್ಲೆಡ್ಜ್ ಅಥವಾ ಪ್ರತಿಜ್ಞೆಯನ್ನು ಕೂಡ ಮಾಡಿರುತ್ತೆ. ಆ ಪ್ಲೆಡ್ಜ್ ಏನು ಅಂದರೆ $1 ಮಿಲಿಯನ್ ಅಷ್ಟು ಹಣವನ್ನು ಸೊ ಈ ಒಂದು ಹೆರಿಟೇಜ್ ಸೈಟ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಪ್ರತಿಜ್ಞೆಯನ್ನು ಕೂಡ ಭಾರತ ರಾಷ್ಟ್ರ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಗ್ರಾಮ ಮಂಚಿತ್ರ ಅಪ್ಲಿಕೇಶನ್ ಯಾವ ರೀತಿಯ ಸಾಧನವಾಗಿದೆ? ವಾಟ್ ಟೈಪ್ ಆಫ್ ಟೂಲ್ ಈಸ್ ಗ್ರಾಮ ಮಂಚಿತ್ರ ಅಪ್ಲಿಕೇಶನ್? ಸೊ ನಾವು ಪ್ರಶ್ನೆಯಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಗ್ರಾಮ ಮಂಚಿತ್ರ ಸೊ ಇದು ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಟ್ರಾನ್ಸ್ಪರೆನ್ಸಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದು ಯಾವ ರೀತಿಯ ಸಾಧನವಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದನ್ನು ನಾವು GIS ಮಾಡೆಲ್ ಅಂತ ಕರೀತೇವೆ. ಸೊ ಇದನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಉಪಕರಣ ಅಥವಾ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಟೂಲ್ ಅಂತ ಕರೀತೇವೆ. ಸೊ ಇದು ಈ ಒಂದು ಇನಿಷಿಯೇಟಿವ್ ಅಥವಾ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ನಾವು ಗ್ರಾಮ ಮಂಚಿತ್ರ ಅಪ್ಲಿಕೇಶನ್ ಅಂತ ಕರೀತೇವೆ. ಇದೊಂದು GIS ಟೂಲ್ ಆಗಿರುತ್ತೆ. GIS ಅಂದ್ರೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರೀತೇವೆ. ಅಂದ್ರೆ ಹೆಸರಲ್ಲೇ ಇದೆ ನೋಡಿ, ಆ ಭೌಗೋಳಿಕ ಪ್ರದೇಶದ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಟೂಲ್ ಆಗಿರುತ್ತೆ. ಸೊ ಈ ಒಂದು ಟೂಲ್ ಅನ್ನ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ವತಿಯಿಂದ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಟು ಸಪೋರ್ಟ್ ಸ್ಪೇಷಿಯಲ್ ಪ್ಲಾನಿಂಗ್ ಅಟ್ ದಿ ಗ್ರಾಮ ಪಂಚಾಯತ್ ಲೆವೆಲ್. ಈ ಒಂದು ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ನಡೀತಕ್ಕಂಥ ಕೆಲಸಗಳೇನಿರ್ತವೆ ಆ ಒಂದು ಕೆಲಸಗಳಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನು ಅಂದ್ರೆ ಪ್ರಾಯೋಜಿಕ ಯೋಜನೆ ಪ್ರಾದೇಶಿಕ ಯೋಜನೆಗಳನ್ನು ಬೆಂಬಲ ಮಾಡುವ ಕಾರಣದಿಂದ ಈ ಒಂದು ಟೂಲ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಟು ಫೆಸಿಲಿಟೇಟ್ ಅಂಡ್ ಸಪೋರ್ಟ್ ಗ್ರಾಮ ಪಂಚಾಯತ್ ಇನ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್ ಡೆವಲಪ್ಮೆಂಟಲ್ ವರ್ಕ್ಸ್. ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೀತಕ್ಕಂಥ ಕೆಲವೊಂದು ಕೆಲಸಗಳೇನಿರ್ತವೆ ಸೊ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಮತ್ತು ಅದನ್ನು ಯೋಜನೆ ಮಾಡಲಿಕ್ಕೆ ಸೊ ಈ ಒಂದು ಟೂಲನ್ನು ಯಶಸ್ವಿಯಾಗಿ ಬಳಸ್ಬೋದಾಗಿರುತ್ತೆ. ಸೊ ಯೂನಿಫೈಡ್ ಪ್ಲಾಟ್ಫಾರ್ಮ್ ಅಂದರೆ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಕೆಲವೊಂದು ಏಕೀಕರಣಗಳನ್ನು ಮಾಡಿರ್ತಾರೆ. ಅದೇನು ಅಂದರೆ ಸಿಂಗಲ್ ಯೂನಿಫೈಡ್ ಜಿಯೋಸ್ಪೇಷಿಯಲ್ ಪ್ಲಾಟ್ಫಾರ್ಮ್ ಟು ವಿಷುವಲೈಸ್ ವೇರಿಯಸ್ ಡೆವಲಪ್ಮೆಂಟ್ ವರ್ಕ್ಸ್. ಅಂದರೆ ಆ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಏನಿರುತ್ತೆ ಅದರ ಆಂಬಿಟ್ನಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನು ಈ ಒಂದು ಟೂಲಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಫಾರ್ ದಿ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್. ಸೊ ಇದನ್ನು ನಾವು GPDP ಅಂತ ಕರಿತೇವೆ. GPDP ಅಂದರೆ ಸೊ ಈ ಒಂದು ವ್ಯವಸ್ಥೆ ಏನಿರುತ್ತೆ ಇದು ಡಿಸಿಷನ್ ಮೇಕಿಂಗ್ ಅಂದರೆ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೇವೆ. ಅಂದರೆ ನಿರ್ಧಾರಗಳನ್ನು ಬೆಂಬಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದನ್ನು ನಾವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆಗೆ ನಿರ್ಧಾರದ ಬೆಂಬಲದ ವ್ಯವಸ್ಥೆಯಾಗಿ ಈ ಒಂದು ಟೂಲ್ ಅನ್ನು ಬಳಕೆ ಮಾಡಲಾಗುತ್ತೆ. ಸೊ ಡೆವಲಪ್ ರಿಯಲಿಸ್ಟಿಕ್ ಅಂಡ್ ಅಚೀವಬಲ್ ಡೆವಲಪ್ಮೆಂಟಲ್ ಪ್ಲಾನ್ಸ್. ಅಂದರೆ ನಾವು ಮಾಡ್ತಕ್ಕಂಥ ಒಂದು ಯೋಜನೆಗಳೇನಿರ್ತವೆ ಅದು ನೈಜವಾಗಿರಬೇಕು. ಅಂದರೆ ನಾಟ್ ಪಾಸಿಬಲ್ ಟು ಅಚೀವ್ ಅನ್ನೋ ರೀತಿಯಲ್ಲಿ ಇರಬಾರ್ದು. ಸೊ ನೈಜವಾಗಿರಬೇಕು. ಅದಾದಮೇಲೆ ಆ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಅಧಿಕಾರಿಗಳಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಟೂಲನ್ನು ಸೊ ನಾವು ಗ್ರಾಮ ಮಂಚಿತ್ರ ಟೂಲ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಟೂಲ್ನಲ್ಲಿ ನಾವು ಟ್ರಾನ್ಸ್ಪರೆನ್ಸಿಯನ್ನು ಎಸ್ಟಾಬ್ಲಿಷ್ ಮಾಡ್ಬೋದಾಗಿರುತ್ತೆ. ಅಂದರೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಆ ಒಂದು ಕೆಲಸಗಳೇನಿರ್ತವೆ ಅದರಲ್ಲಿ ಪಾರದರ್ಶಕತೆಯನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಬೋದಾಗಿರುತ್ತೆ. ಅಕೌಂಟಬಿಲಿಟಿ ಅಂದರೆ ಹೊಣೆಗಾರಿಕೆಯನ್ನು ನಾವು ಚೆಕ್ ಮಾಡ್ಬೋದಾಗಿರುತ್ತೆ. ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ದಿ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಅಂದರೆ ಪ್ರಾಜೆಕ್ಟ್ಸ್ಗಳನ್ನು ಪ್ಲಾನ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದನ್ನು ಎಲ್ಲವನ್ನೂ ಕೂಡ ಈ ಒಂದು ಟೂಲ್ನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್. ಸೊ ಈ ಒಂದು ಗ್ರಾಮ ಮಂಚಿತ್ರ ಏನಿರುತ್ತೆ ಸೊ ಇದನ್ನು ಇಂಟಿಗ್ರೇಷನ್ ವಿತ್ ಗ್ರಾಮ್ ಸ್ವರಾಜ್ ಅಂತ ಹೇಳ್ತೇವೆ. ಸೊ ಗ್ರಾಮ್ ಸ್ವರಾಜ್ ಏನಿರುತ್ತೆ ಸೊ ಅದರ ಜೊತೆ ಕೂಡ ಇಂಟಿಗ್ರೇಟ್ ಮಾಡಲಾಗಿರುತ್ತೆ. ಸೊ ದಿ ಅಪ್ಲಿಕೇಶನ್ ಈಸ್ ಪಾರ್ಟ್ ಆಫ್ ಬ್ರಾಡರ್ ಪಂಚಾಯತ್ ಮಿಷನ್ ಮೋಡ್ ಪ್ರಾಜೆಕ್ಟ್ ವಿಚ್ ಏಮ್ಸ್ ಟು ಮೇಕ್ ಪಂಚಾಯತ್ಸ್ ಮೋರ್ ಟ್ರಾನ್ಸ್ಪರೆಂಟ್. ಅಂದರೆ ಈ ಒಂದು ಪಂಚಾಯತ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಏನಿದೆ ಸೊ ಇದು ಕೂಡ ಈ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕವಾಗಿ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಪಂಚಾಯತ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಏನಿರುತ್ತೆ ಅಥವಾ
ಈ ಗ್ರಾಮ್ ಸ್ವರಾಜ್ ಏನಿರುತ್ತೆ ಸೊ ಅದರೊಂದಿಗೆ ಈ ಗ್ರಾಮ ಮಂಚಿತ್ರವನ್ನ ಇಂಟಿಗ್ರೇಟ್ ಮಾಡಿರ್ತಕ್ಕಂಥದ್ದು ಅಥವಾ ಏಕೀಕರಣವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತ ಸರ್ಕಾರವು ರಾಷ್ಟ್ರೀಯ ಬಂಡವಾಳ ಸರಕುಗಳ ನೀತಿಯನ್ನು ಯಾವಾಗ ಪರಿಚಯಿಸಿತು? ವೆನ್ ವಾಸ್ ನ್ಯಾಷನಲ್ ಕ್ಯಾಪಿಟಲ್ ಗೂಡ್ಸ್ ಪಾಲಿಸಿ ಇಂಟ್ರಡ್ಯೂಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪಾಲಿಸಿ ಅಥವಾ ಒಂದು ನೀತಿ ಆಗಿರುತ್ತೆ. ಇದನ್ನ ರಾಷ್ಟ್ರೀಯ ಬಂಡವಾಳ ಸರಕುಗಳ ನೀತಿ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಗೂಡ್ಸ್? ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಸೊ ನಾವು ಒಂದು ಅಸೆಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೇವೆ. ಸೊ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಮಷಿನರೀಸ್ ಗಳನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು, ಸೊ ಇವೆಲ್ಲವನ್ನ ನಾವು ಅಸೆಟ್ ಕ್ರಿಯೇಷನ್ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನ ನಮ್ಮ ಭಾರತ ಸರ್ಕಾರ ಲಾಂಚ್ ಮಾಡಿರುತ್ತೆ. ಈ ಒಂದು ನೀತಿಯನ್ನ ನಾವು ರಾಷ್ಟ್ರೀಯ ಬಂಡವಾಳ ಸರಕುಗಳ ನೀತಿ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ಗೂಡ್ಸ್ ಪಾಲಿಸಿ ಅಂತ ಕರಿತೇವೆ. ಸೊ ಈ ಒಂದು ಪಾಲಿಸಿಯನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 2016ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ರಾಷ್ಟ್ರೀಯ ಬಂಡವಾಳ ಸರಕುಗಳ ನೀತಿ ಅಂತ ಕರಿತೇವೆ. ಸೊ ಇದರಲ್ಲಿ ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಶನ್ಸ್ ಅಥವಾ ಕೆಲವೊಂದು ಅಪ್ಡೇಟ್ಸ್ ಇರುವ ಕಾರಣದಿಂದ ಸೊ ಈ ಒಂದು ಆರ್ಟಿಕಲ್ ಅನ್ನ ನಾವು ಮತ್ತೊಮ್ಮೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ನ್ಯಾಷನಲ್ ಕ್ಯಾಪಿಟಲ್ ಗೂಡ್ಸ್ ಪಾಲಿಸಿ ಅಂತ ಕರಿತೇವೆ. ಸೊ ಇದನ್ನ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ ವರ್ಷ 2016 ಅಥವಾ 2016 ಅಲ್ಲಿ ಇದನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಟು ಬೂಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನಾ ವಲಯವನ್ನ ಹೆಚ್ಚು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ನೀತಿ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಟು ಇನ್ಕ್ರೀಸ್ ದಿ ಪ್ರೊಡಕ್ಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್. ನಮ್ಮ ಭಾರತ ದೇಶದಲ್ಲಿ ಈ ಒಂದು ಬಂಡವಾಳ ಸರಕುಗಳನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಇದ್ರ ಜೊತೆಗೆ ಇದರಲ್ಲಿ ಬರ್ತಕ್ಕಂಥ ಒಂದು ಫಂಡ್ ಏನಿರುತ್ತೆ ಅದನ್ನ 7,50,000 crore ಬೈ 2025. ಸೊ 2025ರ ವೇಳೆಗೆ ಸೊ ಈ ಒಂದು ಕ್ಯಾಪಿಟಲ್ ಗೂಡ್ಸ್ ವರ್ತ್ ಏನಿರುತ್ತೆ ಅದನ್ನ 7,50,000 crore ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಬೈ ದ ಇಯರ್ 2025. ಸೊ ಅದಾದ್ಮೇಲೆ ಎಂಪ್ಲಾಯ್ಮೆಂಟ್. ಸೊ ಈ ಒಂದು ನೀತಿಯ ಅಡಿಯಲ್ಲಿ ಸೊ 30 ಮಿಲಿಯನ್ ಜಾಬ್ಸ್ ಬೈ 2025. ಸೊ 2025ರ ವೇಳೆಗೆ 30 ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್, ಸೊ ಇದರ ಅಡಿಯಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ನಿಧಿಯನ್ನು ಕೂಡ ಇದರಲ್ಲಿ ಸಪರೇಟ್ ಮಾಡಿರ್ತಾರೆ. ಅ ಫಂಡ್ ಅಂಡರ್ ದಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಟು ಸಪೋರ್ಟ್ ಟೆಕ್ನಾಲಜಿ ಆಕ್ವಿಸಿಷನ್, ಟ್ರಾನ್ಸ್ಫರ್ ಅಂಡ್ ಕಮರ್ಷಿಯಲೈಸೇಷನ್. ಯಾಕಂದ್ರೆ ಸೊ ಯಾವುದೇ ಒಂದು ಅಸೆಟ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದ್ರೆ ಸೊ ಟೆಕ್ನಾಲಜಿ ಅಂತಕ್ಕಂಥದ್ದು ನಮಗೆ ಬಹಳ ಸಪೋರ್ಟ್ ಮಾಡುತ್ತೆ. ಅದರಿಂದ ಕಾಸ್ಟ್ ಅನ್ನು ಕೂಡ ನಾವು ಸೇವ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ನೀತಿಯಲ್ಲಿ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಮಾದರಿಯಲ್ಲಿ ಅಂದ್ರೆ ಖಾಸಗಿ ಮತ್ತೆ ಸಾರ್ವಜನಿಕ ಸಹಭಾಗಿತ್ವದ ಅಡಿಯಲ್ಲಿ ಸೊ ಇಲ್ಲಿ ಸ್ವಲ್ಪ ನಿಧಿಯನ್ನ ಈ ಒಂದು ತಂತ್ರಜ್ಞಾನವನ್ನ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ, ವರ್ಗಾವಣೆ ಮಾಡಲಿಕ್ಕೆ ಮತ್ತೆ ಅದನ್ನ ಕಮರ್ಷಿಯಲೈಸ್ ಅಥವಾ ವಾಣಿಜ್ಯೀಕರಣಗೊಳಿಸಲಿಕ್ಕೆ ಸ್ವಲ್ಪ ಫಂಡ್ ಅನ್ನ ಇಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ರೀಜನಲ್ ಸೆಂಟರ್ಸ್ ಅಂದ್ರೆ ಕೆಲವೊಂದು ಪ್ರಾದೇಶಿಕ ಕೇಂದ್ರಗಳನ್ನ ಈ ಒಂದು ನೀತಿಯ ಅಡಿಯಲ್ಲಿ ಡೆವಲಪ್ ಮಾಡಬೇಕಾಗಿರುತ್ತೆ. ಏನಕ್ಕೆ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಮಾಡರ್ನೈಸೇಷನ್, ಕೌಶಲ್ಯಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಅದಾದ್ಮೇಲೆ ಆಧುನೀಕರಣ ಮಾಡಲಿಕ್ಕೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನ ಈ ನೀತಿಯ ಅಡಿಯಲ್ಲಿ ಸ್ಥಾಪನೆ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದಾಗ ಅಪ್ಗ್ರೇಡಿಂಗ್ ಅಂಡ್ ಡೆವಲಪಿಂಗ್ ಟೆಸ್ಟಿಂಗ್ ಅಂಡ್ ಸರ್ಟಿಫಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪರೀಕ್ಷೆ ಮತ್ತು ಪ್ರಾಮಾಣೀಕರಣ ಮೂಲಸೌಕರ್ಯ ನವೀಕರಿಸುವುದು ಮತ್ತು ಅಭಿವೃದ್ಧಿಪಡಿಸತಕ್ಕಂಥದ್ದು ಕೂಡ ಸೊ ಈ ಒಂದು ನೀತಿಯ ಅಡಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫೇಸ್ 2 ಸ್ಕೀಮ್ ಅಂದ್ರೆ ಈ ಒಂದು ಸ್ಕೀಮ್ ಏನಿರುತ್ತೆ ಅದರ 2ನೇ ಹಂತವನ್ನ ನಾವು ನೋಡೋದಾದ್ರೆ ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು January 2022 ಅಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಫೋಕಸಿಂಗ್ ಆನ್ ಎನ್ಹಾನ್ಸ್ಡ್ ಕಾಂಪಿಟಿಟಿವ್ನೆಸ್ ಅಂದ್ರೆ ಸ್ಪರ್ಧಾತ್ಮಕತೆಯನ್ನ, ಹೆಲ್ದಿ ಕಾಂಪಿಟೇಷನ್ ಅನ್ನ ಇನ್ಕ್ರೀಸ್ ಮಾಡುವ ಕಾರಣದಿಂದ 2ನೇ ಹಂತವನ್ನ ಜನವರಿ 2022ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. PM ಪ್ರಣಾಮ್ ಉಪಕ್ರಮದ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ PM ಪ್ರಣಾಮ್ ಇನಿಷಿಯೇಟಿವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸುವುದು. ಟು ಸಪೋರ್ಟ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಇನ್ ಪ್ರಮೋಟಿಂಗ್ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಸೊ ಈ ಒಂದು ಯೋಜನೆಯನ್ನ ನಾವು PM ಪ್ರಣಾಮ್ ಅಂತ ಕರೀತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು PM ಪ್ರಣಾಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದರ ವಿಸ್ತೃತ
ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ಏನು ಅಂತ ನಾವು ನೋಡೋದಾದ್ರೆ ಪ್ರೈಮ್ ಮಿನಿಸ್ಟರ್ಸ್ ಪ್ರೋಗ್ರಾಮ್ ಫಾರ್ ರೆಸ್ಟೋರೇಷನ್ ಅವೇರ್ನೆಸ್ ನರಿಶ್ಮೆಂಟ್ ಅಂಡ್ ಅಮಿಲಿಯರೇಷನ್ ಆಫ್ ದಿ ಮದರ್ ಅರ್ತ್ ಅಂತ ಕರಿತೇವೆ. ಅಂದರೆ ಭೂಮಿಯನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು, ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು ಮತ್ತು ಸುಧಾರಣೆಗಾಗಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ನಮ್ಮ ಭೂಮಿಯನ್ನ ನಾವು ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್, ಆರ್ಟಿಫಿಷಿಯಲ್ ಪೆಸ್ಟಿಸೈಡ್ಸ್ ಅಂದರೆ ಕೃತಕವಾಗಿರ್ತಕ್ಕಂಥ ಗೊಬ್ಬರಗಳು ಮತ್ತು ಕೃತಕವಾಗಿರ್ತಕ್ಕಂಥ ಕೀಟನಾಶಕಗಳನ್ನ ಹೆಚ್ಚಾಗಿ ಬಳಸಿರುವ ಕಾರಣದಿಂದ ಅದರ ಫಲವತ್ತತೆಯನ್ನ ದಿನೇ ದಿನೇ ಕಳೆದುಕೊಳ್ತಾ ಇದೆ. ಸೊ ಅದನ್ನ ರಿವರ್ಸ್ ಮಾಡುವ ಕಾರಣದಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು PM ಪ್ರಣಾಮ್ ಅಂತ ಕರಿತೇವೆ. ಸೊ ಈ ಒಂದು PM ಪ್ರಣಾಮ್ನ ಅಡಿಯಲ್ಲಿ ಇಟ್ ಪ್ರಮೋಟ್ಸ್ ದಿ ಬ್ಯಾಲೆನ್ಸ್ಡ್ ಯೂಸ್ ಆಫ್ ಫರ್ಟಿಲೈಸರ್ಸ್, ಅಂದರೆ ಈ ಒಂದು ರಸಗೊಬ್ಬರಗಳೇನಿರ್ತವೆ ಸೊ ಅವುಗಳನ್ನು ನಾವು ಸಮತೋಲಿತವಾಗಿ ಬಳಕೆ ಮಾಡಬೇಕಾಗಿರುತ್ತೆ. ಅಡಾಪ್ಷನ್ ಆಫ್ ಆಲ್ಟರ್ನೇಟಿವ್ ಫರ್ಟಿಲೈಸರ್ಸ್ ಅಂದರೆ ಈ ಒಂದು ಕೃತಕ ರಾಸಾಯನಿಕ ರಸಗೊಬ್ಬರಗಳ ಬದಲಾಗಿ ಬೇರೆ ಪರ್ಯಾಯವಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೇಜರ್ಲಿ ಒಂದು ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಏನಿರುತ್ತೆ ಅಂದರೆ ಈ ಸಾವಯವ ಕೃಷಿ ಅಂತ ನಾವೇನು ಹೇಳ್ತೇವೆ, ನೈಸರ್ಗಿಕ ಕೃಷಿ ಅಂತ ನಾವೇನು ಹೇಳ್ತೇವೆ, ಸೊ ಈ ಒಂದು ಕೃಷಿಗೆ ಹೆಚ್ಚಿನ ಹೊತ್ತು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು PM ಪ್ರಣಾಮ್ ಅಂತ ಕರಿತೇವೆ. ಸೊ ಈ ಒಂದು PM ಪ್ರಣಾಮ್ ಯೋಜನೆ ಅಡಿಯಲ್ಲಿ ಇಟ್ ರೆಡ್ಯೂಸಸ್ ದೇರ್ ಕನ್ಸಂಪ್ಷನ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಂಡ್ ದೇ ವಿಲ್ ರಿಸೀವ್ 50% ಆಫ್ ದಿ ಸಬ್ಸಿಡಿ ಸೇವಿಂಗ್ ಆಸ್ ಅ ಗ್ರಾಂಟ್. ಅಂದರೆ ಯಾರು ಈ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಾರೆ ಅವರು ಸಬ್ಸಿಡಿ ಉಳಿತಾಯದ 50% ಅನುದಾನವಾಗಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಪ್ರಧಾನಮಂತ್ರಿ ದಕ್ಷತಾ और ಕುಶಲತಾ ಸಂಪನ್ನ ಹಿತಗ್ರಾಹಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ವೆನ್ ವಾಸ್ ಪ್ರಧಾನಮಂತ್ರಿ ದಕ್ಷತಾ और ಕುಶಲತಾ ಸಂಪನ್ನ ಹಿತಗ್ರಾಹಿ ಯೋಜನಾ ಲಾಂಚ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು 2020 ಮತ್ತು 2021 ಲಾಂಚ್ ಮಾಡಲಾಗಿತ್ತು. ಸೊ ಈ ಒಂದು ಸ್ಕೀಮ್ಸ್ಗಳ ಬಗ್ಗೆ ನಾನು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಸೊ KS ಎಕ್ಸಾಮ್ ಇಟ್ ಮೈಟ್ ಕಮ್ ಎನಿ ಟೈಮ್ ಸೂನರ್ ಆರ್ ಲೇಟರ್. ಸೊ ನಮಗೆ ಪರೀಕ್ಷೆಯಲ್ಲಿ ಸ್ಕೀಮ್ಗಳ ಬಗ್ಗೆ ಸುಮಾರಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇವೆಲ್ಲ ಸೆಷನ್ಸಲ್ಲಿ ಇತ್ತೀಚೆಗೆ ಮತ್ತೆ ಡಿಸ್ಕಸ್ ಆಗ್ತಾ ಇರ್ತವೆ ಕಾರಣದಿಂದ ಸೊ ಈ ಒಂದು ಸ್ಕೀಮ್ಸ್ಗಳ ಬಗ್ಗೆ ನಾವು ಮತ್ತೊಮ್ಮೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸ್ಕೀಮನ್ನು ನಾವು PM ದಕ್ಷಾ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯನ್ನು ಏನಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ, ಯಾವ ವರ್ಷದಲ್ಲಿ ಲಾಂಚ್ ಮಾಡಿದ್ದಾರೆ ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ನಾವು ಪ್ರಧಾನಮಂತ್ರಿ ದಕ್ಷಾ और ಕುಶಲತಾ ಸಂಪನ್ನ ಹಿತಗ್ರಾಹಿ ಯೋಜನಾ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನು ನಾವು PM ದಕ್ಷಾ ಅಂತ ಹೇಳ್ಬೋದಾಗಿರುತ್ತೆ. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ, ಅಂದರೆ ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ. ಸಂಪೂರ್ಣ ಫಂಡ್ಸನ್ನು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು 2021 ಇದನ್ನು ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಎನ್ಹ್ಯಾನ್ಸ್ ದಿ ಕಾಂಪಿಟೆನ್ಸಿ ಲೆವೆಲ್ ಆಫ್ ದಿ ಟಾರ್ಗೆಟ್ ಗ್ರೂಪ್ಸ್ ಟು ಮೇಕ್ ದೆಮ್ ಎಂಪ್ಲಾಯಬಲ್. ಸೊ ಕೆಲವೊಂದು ಟಾರ್ಗೆಟ್ ಗ್ರೂಪ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಉದ್ಯೋಗಗಳನ್ನು ಪಡೆಯುವಷ್ಟು ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ನಾವು PM ಪ್ರಣಾಮ್ ಯೋಜನೆ ಅಂತ ಕರಿತೇವೆ. ಹಾಗಿದ್ರೆ ಇವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಟಾರ್ಗೆಟ್ ಗ್ರೂಪ್ಸ್ ಯಾವುದು ಅಂದರೆ ಮಾರ್ಜಿನಲೈಸ್ಡ್ ಅಥವಾ ಶೋಷಣೆಗೆ ಒಳಗೊಂಡಿರ್ತಕ್ಕಂಥ ಗುಂಪುಗಳು ಅಂತ ಕರಿತೇವೆ. ಸೊ ಅದರಲ್ಲಿ ಸ್ಕೆಡ್ಯೂಲ್ ಕಾಸ್ಟ್ ಬರುತ್ತಾರೆ, ಅದಾದಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇತರೆ ಹಿಂದುಳಿದ ವರ್ಗಗಳು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಾಂಗ, ಡಿನೋಟಿಫೈಡ್ ಟ್ರೈಬ್ಸ್ ಆಗಿರ್ಬೋದು, ಅದಾದಮೇಲೆ ಸ್ಯಾನಿಟೇಷನ್ ವರ್ಕರ್ಸ್ ಇನ್ಕ್ಲೂಡಿಂಗ್ ವೇಸ್ಟ್ ಪಿಕ್ಕರ್ಸ್ ಅಂದರೆ ಈ ಒಂದು ಗಾರ್ಬೇಜನ್ನು ಪಿಕ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ಸೊ ಇವರೆಲ್ಲರನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಟಾರ್ಗೆಟ್ ಆಗಿ ತೆಗೆದುಕೊಂಡಿರ್ತಾರೆ. ಸೊ ಅವರಿಗೆ ಉದ್ಯೋಗ ಬರಬೇಕಂದ್ರೆ ಅವರಿಗೆ ಸ್ಕಿಲ್ ಇರಬೇಕಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡ್ತಾರೆ. ಏಜ್ ಗ್ರೂಪ್ ಬಂದು 18 ರಿಂದ 45 ವರ್ಷದ ಒಳಗಡೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೌಶಲ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯದಿಂದ ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. So ಇಲ್ಲಿಗೆ we have come to InQuest challenge number 729. You can just pause the video here, go through the questions and give us the answers. This is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ and thank you very much for watching this.